ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಖಾಲಿಯಿರ್ತಕ್ಕಂತಹ 3991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ. ಈ ಒಂದು ಹುದ್ದೆಗಳಿಗೆ ನೀವು 12ನೇ ತರಗತಿ, ಡಿಪ್ಲೊಮೊ ಅಥವಾ ITI ಪಾಸ್ ಆಗಿದ್ದರೆ ಅರ್ಜಿನ ಸಲ್ಲಿಸ್ಬೋದು. ಹಾಗಿದ್ರೆ ಈ ಒಂದು ನೋಟಿಫಿಕೇಷನ್ ಕುರಿತು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಹುದ್ದೆಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಅಂತ ಹುದ್ದೆ ಹೆಸರು. 37,500 ರೂಪಾಯಿ ಬೇಸಿಕ್ ಸ್ಯಾಲರಿ ಇರುತ್ತೆ. ಗ್ರಾಸು ನಿಮಗೆ ಒಂದು 65K ತನಕ ಸ್ಟಾರ್ಟಿಂಗೇ ಸಿಗುತ್ತೆ, ಅಂದರೆ 65,000 ಸಿಗುತ್ತೆ. ಸೊ ಒಟ್ಟು ಹುದ್ದೆಗಳು 3,991 ಹುದ್ದೆಗಳು ಅಂತ ಹೇಳಿದೆ. ಸೊ ಇಲ್ಲಿ 3,395 ಹುದ್ದೆಗಳು ಇದು ನಾನ್ ಕಲ್ಯಾಣ ಕರ್ನಾಟಕ ಅಥವಾ ಮಿಕ್ಕುಳಿದ ಹುದ್ದೆಗಳಿಗೆ ಸೇರಿದಂಥದ್ದು. ಇನ್ನು ಮಿಕ್ಕಿರ್ತಕ್ಕಂತಹ 596 ಹುದ್ದೆಗಳು ಬಂದು ಕಲ್ಯಾಣ ಕರ್ನಾಟಕ ಹುದ್ದೆ, ಅಂದರೆ ಆ ಭಾಗದ ಜನಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಕೊಟ್ಟಿರ್ತಾರೆ. ಸೊ ಇದು ಜನರಲಾಗಿ ಯಾರು ಕೂಡ ಅರ್ಜಿನ ಸಲ್ಲಿಸೋದಕ್ಕಾಗೋದಿಲ್ಲ, ಅವ್ರನ್ನ ಬಿಟ್ಟರೆ. ಸೊ ನಮಗೆಲ್ಲ ಸಿಗೋದು 3,395 ಹುದ್ದೆಗಳಲ್ಲಿ ನೇರ ಪುರುಷ, ಅಂದರೆ ಇದು ಸಾಮಾನ್ಯ ಹುಡುಗರುಗಳು 2,266 ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಸೊ ಇದಕ್ಕೆ ಯಾರು ಬೇಕಿದ್ರು ಅರ್ಜಿನ ಸಲ್ಲಿಸ್ಬೋದು, ಹುಡುಗರುಗಳು ಮಾತ್ರ. ಇನ್ನು ಗರ್ಲ್ಸ್ಗಾದರೆ 755 ಹುದ್ದೆಗಳಿರುತ್ತೆ. ಸೊ ಇದರಲ್ಲೇ ಮತ್ತೆ ಈಗ ಇಲ್ಲಿ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಗಳಿಗೆ ಹುಡುಗ ಮತ್ತು ಪುರುಷ ಮತ್ತು ಮಹಿಳೆಯರಿಗೆ 2 ಥರ ವೇಕೆನ್ಸಿನ ಕೊಟ್ಟಿದ್ದಾರೆ. ಈ 257 ಮತ್ತು 82 ಹುದ್ದೆಗಳಿಗೆ ನಾವುಗಳು ಯಾರೂ ಅರ್ಜಿನ ಸಲ್ಲಿಸೋಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಯಾರ್ಯಾರು ಡಿಪಾರ್ಟ್ಮೆಂಟಲ್ಲಿ ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತಾರೆ ಅವ್ರುಗಳು ಮಾತ್ರ ಅರ್ಜಿನ ಸಲ್ಲಿಸ್ಬೋದು. ಸೊ ಸದ್ಯಕ್ಕೆ ನಮಗೆ ಅಂದರೆ ಹುಡುಗರುಗಳಿಗೆ 2,266 ಮತ್ತು ಗರ್ಲ್ಸ್ಗೆ 755 ಹುದ್ದೆಗಳಿಗೆ ಮಾತ್ರ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶನ ಕೊಟ್ಟಿರ್ತಾರೆ. ಅದಾದರೆ ನೀವುಗಳೇನಾದರೂ PUC ಅಥವಾ ಅದಕ್ಕೆ ಈಕ್ವಲೆಂಟಾಗಿ ಯಾವುದಾದ್ರೂ 12th ಸ್ಟ್ಯಾಂಡರ್ಡ್ ಮಾಡಿದರೆ ಅರ್ಜಿನ ಡೈರೆಕ್ಟಾಗಿ ಸಲ್ಲಿಸ್ಬೋದು. ನಿಮ್ಗೆ ಯಾವುದೇ ರೀತಿ ಗೊಂದಲ ಇರೋದಿಲ್ಲ. ಸೊ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಮು ಇಲ್ಲ, ನೀವು ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸಿ. PUC ಮಾಡೋರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಇನ್ ಕೇಸ್ ನೀವೇನಾದರೂ ಡಿಪ್ಲೊಮಾ ಮಾಡಿದರೂ ಕೂಡ ನೀವು 3 years ಆಫ್ ಡಿಪ್ಲೊಮಾ ಮಾಡಿದರೆ ನೀವು ಕೂಡ ಯಾವುದೇ ರೀತಿ ಗೊಂದಲ ಇಲ್ಲದೇ ಅರ್ಜಿನ ಸಲ್ಲಿಸ್ಬೋದು. ಅದೇ ನಾನು ತಮ್ಮನೇರಲ್ಲಿ ಹೇಳಿರೋ ಥರ ITI ಕೋರ್ಸ್ ಏನಾದರೂ ನೀವು ಮಾಡಿದರೆ 2 years ITI ಕೋರ್ಸ್ ಮಾಡಿದರೆ ನೀವು NIOS ಕಡೆಯಿಂದ ನಡೆಸೋಂತಹ ಕನ್ನಡ ಭಾಷಾ ಪರೀಕ್ಷೆ ಜೊತೆಗೆ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ದರೆ ಮಾತ್ರ ಅದನ್ನು PUCಗೆ ಈಕ್ವಲೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಆಗ ಮಾತ್ರ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹರಿರ್ತೀರ. ಬರೀ ITI ಸರ್ಟಿಫಿಕೇಟ್ ಇಟ್ಕೊಂಡು ಅಪ್ಲಿಕೇಶನ್ ಹಾಕೋಕೆ ಹೋದರೆ ನಿಮ್ಮ ಅಪ್ಲಿಕೇಶನು ರಿಜೆಕ್ಟ್ ಆಗುತ್ತೆ. ಮೊದಲು ಕೂಡ 2015 ಹಿಂದಕ್ಕಿಂತ 2014, 13, 12 ಈ ಥರ ಯಾರಾದರೂ ಡಿಪ್ಲೊಮಾ ಮಾಡಿದರೆ ನೀವುಗಳು KPSC ಅವರು ನಡೆಸುವಂತಹ ಕನ್ನಡ ಭಾಷಾ ಪರೀಕ್ಷೆಯನ್ನು ಪಾಸ್ ಮಾಡಬೇಕಾಗತ್ತೆ. ಸೊ ಇದು ಇವಾಗಲೇ ಇರುತ್ತೆ. ಸೊ ಈಗ ನೀವು ಜೊತೆಲೇ ಇದೊಂದು ಕನ್ನಡ ಭಾಷಾ ಪರೀಕ್ಷೆನ ಬರೀಬೇಕು. ಅದರಲ್ಲಿ ನೀವು ಪಾಸ್ ಆದರೆ ಮಾತ್ರ ನಿಮ್ಮನ್ನು ರಿಕ್ರೂಟ್ಮೆಂಟ್ಗೆ ಕನ್ಸಿಡರ್ನ ಮಾಡ್ತಾರೆ. ಅರ್ಜಿನ ಸಲ್ಲಿಸೋರಿಗೆ 18 ವರ್ಷ ತುಂಬಿರಬೇಕಾಗುತ್ತೆ. ನಂತರ ಗರಿಷ್ಠ ವಯಸ್ಸು ಅಂತ ತಿಳ್ಕೊಳ್ಳೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷದ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಹಾಗೆಯೇ ಪ್ರವರ್ಗ 2A, 2B, 3A, 3B ಮತ್ತು ಈ ಥರ ಅಭ್ಯರ್ಥಿಗಳಿಗೆ 35 ವರ್ಷದ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಹಾಗೆಯೇ ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡ್ತಿರೋಂತಹ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷದ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಹಾಗೆಯೇ ಅಪ್ಲಿಕೇಶನ್ ಹಾಕೋದಕ್ಕೆ ದಿನಾಂಕ 8/6/2026 ಸ್ಟಾರ್ಟ್ ಆಗುತ್ತೆ. ಸೊ ನಾನು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆದ ನಂತರ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಅಲ್ಲಿ ಹೋಗೋದ್ರಿಂದ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕುವಂಥ ಪೋರ್ಟಲ್ಗೆ ಹೋಗ್ಬೋದು. ಇನ್ನು ಕೊನೆ ದಿನಾಂಕ ಬಂದು 3/7/2026 ಆಗಿರುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಹಾಗೆಯೇ DD ಅಮೌಂಟ್ ಅಥವಾ ಅಪ್ಲಿಕೇಶನ್ ಫೀಸ್ನ ನೀವು ಪೇ ಮಾಡೋದಕ್ಕೆ ದಿನಾಂಕ 4/7/2026 ಅಂದರೆ 1 ದಿನಗಳ ಕಾಲ ಎಕ್ಸ್ಟ್ರಾ ಟೈಮ್ ಕೊಟ್ಟಿರ್ತಾರೆ. ಅಷ್ಟರೊಳಗಡೆ ನೀವು ಎಕ್ಸಾಮಿನೇಷನ್ ಫೀಸ್ನ ಪೇ ಮಾಡಿ. ನೋಟಿಫಿಕೇಷನಲ್ಲಿ ಸೆಲೆಕ್ಷನ್ ಆಗೋರಿಗೆ ಮೊದಲಿಗೆ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಸೊ ಟ್ರೈನಿಂಗ್ ಪೀರಿಯಡ್ ಬಂದು 9 months ನಿಮಗೆ ಟ್ರೈನಿಂಗ್ ಪೀರಿಯಡ್ನ ಇಲ್ಲಿ ಕೊಡಲಾಗುತ್ತೆ. ಸೊ ಟ್ರೈನಿಂಗ್ ಪೀರಿಯಡಿಂದಲೇ ನಿಮಗೆ ಬೇಸಿಕ್ ಸ್ಯಾಲ್ರಿಯಿಂದನೇ ಸ್ಟಾರ್ಟ್ ಆಗುತ್ತೆ. ನಂತರ ನಿಮಗೆ 2.5 ವರ್ಷಗಳ ಕಾಲ 2.5 years ನಿಮಗೆ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಸೊ ಸ್ಯಾಲ್ರಿ ಬರ್ತಾ ಇರುತ್ತೆ. ಪ್ರೊಬೇಷನರಿ ಪೀರಿಯಡಲ್ಲಿ 2 ವರ್ಷ ನಿಮ್ಮನ್ನ ಇಟ್ಟಿರ್ತಾರೆ. ಸೊ ಇನ್ನು ಕನ್ಫರ್ಮೇಷನ್ ಆದ ತಕ್ಷಣ ನಿಮಗೆ 37,500 ರೂಪಾಯಿ ಬೇಸಿಕ್ ಫಿಕ್ಸ್ ಮಾಡಿರ್ತಾರೆ. ಸೊ ಈ 37,500 ಬೇಸಿಕ್ ಆದರೆ ನಿಮ್ಮ ಗ್ರಾಸ್ ಸ್ಯಾಲ್ರಿ ಬಂದು ಸ್ಟಾರ್ಟಿಂಗೇ 60,000ರಿಂದ 65,000 ತನಕ ಸ್ಟಾರ್ಟಿಂಗ್ ಗ್ರಾಸ್ ಸ್ಯಾಲ್ರಿ ನಿಮಗಿಲ್ಲಿ ಸಿಗುತ್ತೆ. ಸಾಮಾನ್ಯ ಅರ್ಹತೆ ಇರುವಂಥ ಹುಡುಗರುಗಳು ಮತ್ತು ಇತರ ಪ್ರವರ್ಗಗಳು ಅಂದರೆ ಪ್ರವರ್ಗ 2A, 2B, 3A, 3B ಅವರಿಗೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿಗಳ ಅಪ್ಲಿಕೇಶನ್ ಫೀಸು ಇರುತ್ತೆ. ಪ್ರೋಸೆಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಮೊದಲು ನಿಮಗೆಲ್ಲ ರಿಟರ್ನ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಇದು ಆಫ್ಲೈನ್ ಇರುತ್ತೆ. ಆಫ್ಲೈನಲ್ಲಿ OMR ಇರುತ್ತೆ. OMR ಅಂದರೆ ಟಿಕ್ ಹಾಕೋದು ನಿಮಗೆಲ್ಲ ಗೊತ್ತೇ ಇರುತ್ತಲ್ಲ. ABCD ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಯಾವುದು ಸರಿ ಇರುತ್ತೆ ಅದನ್ನು ಟಿಕ್ ಹಾಕಬೇಕಾಗುತ್ತೆ.
ಇನ್ ಕೇಸ್ ನೀವು ತಪ್ಪು ಉತ್ತರಕ್ಕೆ ಟಿಕ್ ಹಾಕಿದರೆ ನಿಮ್ಮದು 0.25 ನೆಗೆಟಿವ್ ಸ್ಕೋರು ಇಲ್ಲಿ ಇಟ್ಟಿರ್ತಾರೆ. ಹಾಗೆಯೇ ಎಕ್ಸಾಮಿನೇಷನು ಇಲ್ಲಿ 100 ಮಾರ್ಕ್ಸ್ಗೆ ನಡೆಯುತ್ತೆ. 100 ಕ್ವಶನ್ಸ್ಗಳಿರುತ್ತೆ, 100 ಮಾರ್ಕ್ಸ್ಗೆ ನಡೆಯುತ್ತೆ. ನಿಮ್ಮ ಹತ್ರ ನಿಮಗೆ ಕೇವಲ 90 ನಿಮಿಷಗಳ ಕಾಲ ಟೈಮು ಮಾತ್ರ ಇರುತ್ತೆ. ಸೊ ಇಲ್ಲಿ ಲಿಖಿತ ಪರೀಕ್ಷೆ ಬಂದ್ಬಿಟ್ಟು ಸಾಮಾನ್ಯ ಜ್ಞಾನ, ವಿಜ್ಞಾನ ಮತ್ತು ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ, ಹಾಗೆಯೇ ನೈತಿಕ ಶಿಕ್ಷಣ, ಇದಕ್ಕೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳು ಇರುತ್ತೆ. ಸೊ ಎಕ್ಸಾಮಿನೇಷನ್ ಟೈಮು ಬಂದ್ಬಿಟ್ಟು ದಿನಾಂಕ ಆಗಸ್ಟ್ 2/8/2026 ಇರುತ್ತೆ. ಬೆಳಗ್ಗೆ 10:30 12 ಗಂಟೆ ಒಳಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಫಸ್ಟ್ ಶಿಫ್ಟಲ್ಲಿ. ಸೊ ಇದೇ ಟೈಮಿಂಗ್ಸು ಫಿಕ್ಸ್ ಆಗ್ಬೋದು ಅಥವಾ ಪೋಸ್ಟ್ಪೋನು ಆಗ್ಬೋದು, ಅದನ್ನು ನಾವು ಹೇಳಕ್ಕೆ ಬರೋದಿಲ್ಲ. ಸೊ ನೀವು ಹಿಂದಿನಿಂದನೇ ಇದೇ ಟೈಮಿಗೆ ಎಕ್ಸಾಮ್ ನಡೀತೆ ಅಂತ ನೀವು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ. ಇನ್ನು ಕಡ್ಡಾಯ ಕನ್ನಡ ಪರೀಕ್ಷೆನ ಯಾವ ಡೇಟು ಅಂತ ಹೇಳಿಲ್ಲ, ಅದು ಕೂಡ ಇರುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ. ಸೊ ರಿಟರ್ನ್ ಎಕ್ಸಾಮಿನೇಷನಲ್ಲಿ 1:5 ಯಾರ್ಯಾರು ಜಾಸ್ತಿ ಸ್ಕೋರ್ ಮಾಡಿರ್ತಾರೆ ಅವ್ರನ್ನ ಕನ್ಸಿಡರ್ ಮಾಡಿಕೊಂಡು ಇವ್ರುಗಳಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನ ಮಾಡ್ತಾರೆ. ಏನಂದರೆ ಇಲ್ಲಿ ಪುರುಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ 168 ಸೆಂಟಿಮೀಟರ್ ಹೈಟ್ ಇರಬೇಕು. ಎದೆಯ ಸುತ್ತಳತೆ ಬಂದ್ಬಿಟ್ಟು 86 ಸೆಂಟಿಮೀಟರ್ ಇರಬೇಕಾಗತ್ತೆ. ಅದೇ ಮಹಿಳಾ ಕ್ಯಾಂಡಿಡೇಟ್ಗಳಿಗಾದರೆ 157 ಸೆಂಟಿಮೀಟರ್ ಹೈಟ್ ಇರಬೇಕು. ಕನಿಷ್ಠ ತೂಕ ಬಂದು 45 kg ಇರಬೇಕು. ಅದೇ ಥರ ಬುಡಕಟ್ಟು ಜನಾಂಗದ ಹುಡುಗರುಗಳಿಗೆ 155 ಸೆಂಟಿಮೀಟರ್ ಹೈಟ್ ಇದ್ದರೆ ಸಾಕು. ಇನ್ನು ಎದೆ ಸುತ್ತಳತೆ ಬಂದ್ಬಿಟ್ಟು 75 ಸೆಂಟಿಮೀಟರ್ ಇದ್ದರೆ ಸಾಕು. ಸೊ ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಇನ್ಕ್ರೀಸ್ ಆಗಲೇಬೇಕಾಗುತ್ತೆ. ಅದೇ ರೀತಿ ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡ್ತಿರೋಂತಹ ಮಹಿಳಾ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟರ್ ಎತ್ತರ ಮಿನಿಮಮ್ ಇರಬೇಕಾಗತ್ತೆ. ಎಫಿಷಿಯನ್ಸಿ ಟೆಸ್ಟ್ ಅಥವಾ ಸಹಿಷ್ಣುತಾ ಪರೀಕ್ಷೆ ಬಗ್ಗೆ ತಿಳ್ಕೊಳ್ಳೋದಾದರೆ ಹುಡುಗರುಗಳಿಗಾದರೆ 1600 ಮೀಟ್ರ್ ಓಟ ಇರುತ್ತೆ. ಇದನ್ನು ನೀವು 6 ನಿಮಿಷ 30 ಸೆಕೆಂಡ್ಸ್ನಲ್ಲಿ ಕಂಪ್ಲೀಟ್ ಮಾಡಬೇಕು. ಎತ್ತರ ಜಿಗಿತ ಬಂದು 1.2 ಮೀಟರ್ ಇರುತ್ತೆ. ಇದನ್ನು 1.2 ಮೀಟರ್ ಕಡಿಮೆ ಇಲ್ಲದಂತೆ ಜಾಸ್ತಿ ಜಿಗಿಬೇಕಾಗುತ್ತೆ. ಹಾಗೆಯೇ ಉದ್ದ ಜಿಗಿತ 3.8 ಮೀಟರ್ಗಳಿಗೆ ಕಡಿಮೆ ಇಲ್ಲದಂತೆ ನೀವು ಜಿಗಿಬೇಕಾಗುತ್ತೆ. ಸೊ ಎರಡಕ್ಕೂ ಕೂಡ 3 ಚಾನ್ಸ್ನ ನಿಮಗೆ ಕೊಡಲಾಗುತ್ತೆ. ಹಾಗೆಯೇ ಗುಂಡು ಎಸೆತ 7.26 kg ಇರುತ್ತೆ ಆ ಗುಂಡಿನ ತೂಕ. ಅದನ್ನು ನೀವು 5.6 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅದಕ್ಕಿಂತ ಮುಂದೆ ಅಂದರೆ ಜಾಸ್ತಿ ಎಸಿಬೇಕು. ಇದಕ್ಕೂ ಕೂಡ 3 ಚಾನ್ಸಸ್ ಇರುತ್ತೆ. ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಹಾಗೆ ಮಾಜಿ ಸೈನಿಕರಿಗೆ 400 ಮೀಟ್ರ್ ಓಟ ಇರುತ್ತೆ. 2 ನಿಮಿಷಕ್ಕಿಂತ ಒಳಗಡೆನೇ ಓಡಬೇಕು. ನೀವು 2 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ತಗೊಂಡ್ರೆ ನಿಮ್ಮನ್ನು ಅಲ್ಲಿ ಕ್ಯಾನ್ಸಲ್ ಅಥವಾ ಡಿಸ್ಕ್ವಾಲಿಫೈ ಮಾಡ್ತಾರೆ. ಇನ್ನು ಎತ್ತರ ಜಿಗಿತ ಬಂದು 0.9 ಮೀಟ್ರ್ಗಿಂತ ಜಾಸ್ತಿ ನೆಗೆಬೇಕು. ಉದ್ದ ಜಿಗಿತ ಬಂದು 2.5 ಮೀಟ್ರ್ಗಿಂತ ಜಾಸ್ತಿ ನೆಗೆಬೇಕು. ಸೊ ಇದಕ್ಕೆ ಎರಡಕ್ಕೂ ಕೂಡ 3 ಅವಕಾಶಗಳು ನಿಮಗೆ ಕೊಟ್ಟಿರ್ತಾರೆ. ಗುಂಡು ಎಸೆತ ಬಂದು 4 kg ಗುಂಡು ಇರುತ್ತೆ. ಇದನ್ನು ನೀವು 3.75 ಮೀಟರ್ಗಿಂತ ಜಾಸ್ತಿ ಎಸಿಬೇಕಾಗುತ್ತೆ. ಇದಕ್ಕೂ ಕೂಡ 3 ಅವಕಾಶನ ಕೊಟ್ಟಿರ್ತಾರೆ. ಆದ ನಂತರ ನಿಮ್ಮನ್ನು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗ್ತದೆ. ಸೊ ಸೆಲೆಕ್ಷನ್ ಮಾಡೋದಕ್ಕೂ ಮುಂಚೆ. ಸೊ ರಿಟರ್ನ್ ಆಗಿದ ನಂತರ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆಗುತ್ತೆ. ಸೊ ಇದಾದ ನಂತರ 1:1 ಲೀಸ್ಟ್ನ ಬಿಡ್ತಾರೆ. ಈ 1:1 ಲೀಸ್ಟ್ ಬಿಟ್ಟ ತಕ್ಷಣವೇ ನಿಮಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಯಾವುದೇ ರೀತಿ ದೊಡ್ಡ ಪ್ರಾಬ್ಲಮ್ಗಳಿಲ್ಲ ಅಂದರೆ ನೀವು ಸೆಲೆಕ್ಷನ್ ಆಗೋದಕ್ಕೆ ಅರ್ಹರಿರ್ತೀರ. ಸೊ ನೀವು ಆವಾಗ ಡ್ಯೂಟಿಗೆ ರಿಪೋರ್ಟ್ ಆಗಬೇಕಾಗತ್ತೆ. ಸ್ನೇಹಿತರೆ, ಕೊನೆಯದಾಗಿ ಇನ್ನೊಂದು ಸರಿ ಹೇಳ್ತೀನಿ, ಅಪ್ಲಿಕೇಶನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ದಿನಾಂಕ 8ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಸ್ಟಾರ್ಟ್ ಆಗುತ್ತೆ. ಕೊನೆ ದಿನಾಂಕ ಬಂದು 3/7/2026 ಆಗಿರುತ್ತೆ. ಸೊ 1 ತಿಂಗಳು ನಿಮ್ಮ ಹತ್ರ ಟೈಮ್ ಇರುತ್ತೆ. ಅಷ್ಟರೊಳಗಡೆ ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿಕೊಂಡು ಸರಿಯಾಗಿ ಅರ್ಜಿನ ಸಲ್ಲಿಸಿ ಹರಿಬರಿ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ಎಕ್ಸಾಮಿನೇಷನ್ ಡೇಟು ಕೂಡ ತುಂಬ ಹತ್ರನೇ ಇದೆ, ಜಾಸ್ತಿ ಟೈಮ್ನ ಅವ್ರು ಕೊಟ್ಟಿಲ್ಲ. ಸೊ ಇವತ್ತಿಂದನೇ ಪ್ರಿಪೇರ್ ಆಗಿ ಇವಾಗಿಂದನೇ ಅರ್ಜಿನ ಸಲ್ಲಿಸೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.